ವೀಕ್ಷಕರೇ, ಇದೀಗ ನೋಡಿ ನಮ್ಮ ತಂಡದ ಸ್ಕೂಬಾ ಡೈವರ್ಸ್ ಎಲ್ಲರೂ ಈಗ ಬೋಟ್ನ ಮುಖಾಂತರ ಅಂದರೆ ಇಲ್ಲಿ ಸ್ಥಳೀಯ ಬೋಟ್ನ ಮುಖಾಂತರ ಸೊ ಮತ್ತೆ ಕಾರ್ಯಾಚರಣೆಗೆ ಹೋಗ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಏನಕ್ಕೆ ಹೋಗ್ತಾ ಇದ್ದಾರೆ ಅಂತ ಸೊ ಅಂದ್ಕೊಳ್ತೀನಿ. ಸೊ ಈಗ ಮತ್ತೆ ಉಳಿದಂಥ ಮರಕ್ಕೆ ರೋಪ್ನ ಕಟ್ಟೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹತ್ರಕ್ಕೆ ಹೋಗೋಣ, ಹತ್ರ ಹೋಗಿ ಸೊ ಕೇಳೋಣ ಅವ್ರನ್ನ ಏನು ಯಾವ ಒಂದು ಕಾರ್ಯಾಚರಣೆಗೆ ನಮ್ಮ ತಂಡದ ಇಬ್ಬರು ಸ್ಕೂಬಾ ಡೈವರ್ಸ್ ಹೋಗ್ತಾ ಇದ್ದಾರೆ ಅಂತ. ನೋಡಿ ಈಗ ಸ್ಕೂಬಾ ಡೈವಿಂಗ್ನ ಮಾಡ್ತಾ ಇದ್ದಾರೆ ನಮ್ಮ ತಂಡದ ಒಬ್ಬರು ಸುರಕ್ಷಿತರಾದಂತಹ ಸ್ಕೂಬಾ ಡೈವರ್ ಅನೀಶ್ ಅವರು. ಸೊ ಕೇಳೋಣ ಅಲ್ಲಿ ಏನು ಆಗಿದೆ, ಸೊ ಯಾಕೆ ಆ ಒಂದು ಜಾಗದಲ್ಲಿ ಸ್ಕೂಬಾ ಡೈವಿಂಗ್ನ ಮಾಡೋಕ್ಕೆ ಹೋಗಿದ್ದಾರೆ ಅಂತ ನೋಡ್ಬೋದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸ್ಕೂಬಾ ಡೈವಿಂಗ್ನ ಮಾಡ್ತಾರೆ. ಸೊ ಬ್ರನ್ ಭಾಯ್ ಅವರು ನೀರಿನ ಒಳಗಡೆ ಸ್ಕೂಬಾ ಡೈವಿಂಗ್ ಮಾಡೋದಕ್ಕೆ ಹೋದ್ರಲ್ಲ, ಸೊ ಏನಾಗಿದೆ ಕಬ್ಬಿಣದಿದೆ ಅಂತ ಹೇಳ್ತಾ ಇದ್ದಾರೆ. ಎತ್ತಲಿಕ್ಕೆ ಆಗ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಅದು ಲಾರಿ ಇದ್ದಾದ್ರೆ ಮಧ್ಯಭಾಗದಲ್ಲಿ ಕಟ್ಟಾದ್ರೆ ಸಮಸ್ಯೆ ಆಗುತ್ತಲ್ಲ. ಅದಕ್ಕೆ ಇನ್ನೊಬ್ರು ಸ್ಕೂಬಾ ಡ್ರೈವರಿಗೆ ಒಳಗಡೆ ಹೋಗಿ ಚೆಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಳಗಡೆ ಏನು ಫಿಸಿಬಿಲಿಟಿ ಇಲ್ಲ, ಏನು ಕಾಣ್ತಾ ಇಲ್ಲ, ನೀರು ಕಲರ್ ಚೇಂಜ್ ಆಗಿರೋದ್ರಿಂದ ಅಂತ ಹೇಳ್ತಾರೆ. ನೋಡ್ಲಿಕ್ಕೆ ಈಶ್ವರನಿಗೆ ಜಸ್ಟ್ ಮೇಲೆ ಬಂದ್ರು ಬೆಳಿಗ್ಗೆ ಹೋದವರು, ಈಗ ಇನ್ನೊಬ್ರು ಹೋಗ್ತಾ ಇದ್ದಾರೆ. ಅದರ ನಂತರ ಏನಂತ ವಿಚಾರ ನೋಡ್ಬೇಕಾಗ್ತದೆ. ಸ್ಥಳೀಯ ಶಾಸಕರು ಸಹ ಕಾರ್ಯಾಚರಣೆ ನಡೆದಿರುವಂಥ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಒಂದು ಕಲ್ಲು ಬಿಟ್ಕೊಂಡು ಆಗ್ತದೆ ಅಂತ ಕೆಳಗೆ ಹೋಗುದು ಹಂಗೆ ರಿಪೋರ್ಟ್ ಮಾಡಿ ಡೆಸಿಗ್ನೇಷನ್ ನನಗೆ ಒಂದು ಸಲ ಮಾತಾಡಿದ್ಯಾ ನಾವು ಇದಕ್ಕೆ ಇಲ್ಲಿ ಇರಬೇಕಾಗಿತ್ತು. ಅಲ್ಲ ನಾವು ಅಲ್ಲಿ ರೋಪ್ ತಗೊಂಡು ಉಂಟಲ್ಲ ಅಲ್ಲಿ ಈ ಮಧ್ಯದಲ್ಲಿ ಎದುರಿಗೆ ಹೋಗೋಣ. ಇವ್ರೇನು ಮಾಡ್ತಾರೆ, ಇದು ಒಂದು ರೋಪ್ 300 ಮೀಟರ್ ಉಂಟಲ್ಲ, ಹಾಕಿಬಿಡೋದು. ಯಾಕಂದ್ರೆ ಅಡಿಂದ ಹುಡ್ಕಾಡ್ಲಿಕ್ಕೆ ಸುಲಭ ಆಗುತ್ತೆ, ಮೇಲೆ ಬರುವುದಿಲ್ಲ. ಏನು ಬೇಡ ಅಂತ ಆ ಥರ ಇಟ್ಕೊಂಡು 3 ಜನ ಹೋಗ್ಬಿಡಿ, ಅರ್ಥ ಆಯ್ತಲ್ಲ. 3 ಜನ 3 ಕಡೆ ಹೋಗ್ಬಿಡಿ. ನಿಮ್ದು ಆ 3 ಇದೆ ಉಂಟಲ್ಲ, 1 2 3 4ಗೆ ಇದೆಲ್ಲ ಹಾಕ್ಬಿಡಿ. ಇದು ಏನು ಗೊತ್ತಿದ್ದಾರೆ, ಇದು ಉಂಟಲ್ಲ, ಇಲ್ಲಿ ಟ್ರಕ್ ಇಲ್ಲ, ಟ್ರಕ್ ಇದ್ದ ಜಾಗ ಎಕ್ಸಾಕ್ಟ್ಲಿ ಹೇಳ್ತೇನೆ ನಿಮ್ಗೆ. ಇದು ಕಪ್ಪು ಕಲ್ಲು ಉಂಟಲ್ಲ, ಇದು ದೊಡ್ಡದು, ಅದಕ್ಕೆ ಇವಾಗ ಯಾವ್ದು ಸಿಕ್ಕರೆ ಅದಕ್ಕೊಂದು ಹಗ್ಗ ಹಾಕಿ ಟ್ರೈ ಮಾಡಿ. ಹೀಗಾಗಿ ಅದೇ ನಾವೀಗ ಏನು ಅಲ್ಲಿಂದ ಬಂದು ಬರುವಾಗ ಒಂದು ದೊಡ್ಡ ಕಬ್ಬಣ ಬಿ ಸಿಕ್ಕಿತ್ತು ನಮ್ಗೆ. ಈಗ ತಗ್ಗಿರ್ತೀನಿ ಈಗ ಅದನ್ನ ಈಗ ನಾವು ಹೇಳಿದ್ವಿ, ಅಲ್ಲಿಂದ ಹ್ಯಾಂಗರ್ ಹಾಕಿ ಆಮೇಲೆ ಎಕ್ಸಸೈಸ್ ಇಲ್ಲ. ಮತ್ತು ಇದಿತ್ತು ಅದನ್ನೆಲ್ಲ ನೋಡ್ಬೋದು ವೀಕ್ಷಕರೇ. ಸೊ ಇದೀಗ ನಿನ್ನೆ ಇದ್ದಂಥ ಮಾಧ್ಯಮದವರು ಆರ್ ಕನ್ನಡದವರು ಕೂಡ ಇವತ್ತು ಕೂಡ ಕಾರ್ಯಾಚರಣೆಯನ್ನು ಅವರ ಒಂದು ಚಾನಲ್ ಮುಖಾಂತರ ನೇರ ಪ್ರಸಾರವನ್ನು ನೀಡುವುದರ ಮುಖಾಂತರ ಇವತ್ತು ಕಾರ್ಯಾಚರಣೆಯನ್ನು ಇನ್ನಷ್ಟು ಜನರಿಗೆ ತಲುಪಿಸ್ತಾ ಇದ್ದಾರೆ. ನಿನ್ನೆ ಮಳೆಗೆ ಏನೋ ತುಂಬ ಕೆಂಪಾಗಿ ಅಡಿಭಾಗದಲ್ಲಿ ನೀರು ಅಂದರೆ ತುಂಬ ಕತ್ತಲೆ ಇಲ್ಲ, ತುಂಬ ಕತ್ತಲೆ ಆಗಿದೆ. ಏನು ಕೈ ಹಾಕಿದ್ರೆ ಖಾಲಿ ಆಕ್ಸಿಜನ್ ಮೇಲೆ ಮುಟ್ಟಬೇಕಾಗುತ್ತೆ. ಆದರೆ ಅದರಲ್ಲಿ 3 ಮರ ನಾವು ಕಟ್ಟಿಟ್ಟಿದ್ದೀವಿ. ಈಗ ಮರ ಆಗಲಿಲ್ಲ, ಯಾಕೆಂದ್ರೆ ಈ ನೀರು ಅಡಿಯುವಾಗ ಮರ ಇಲ್ಲಂಟು ನೋಡ್ಲಿಕ್ಕೆ ಆಗಲ್ಲ. ಮುಂದೆ ನಮ್ಗೆ ಅಷ್ಟಕ್ಕೆ ಆಗತ್ತಿಲ್ಲ. ಆದ್ರೂ ಸಹ 3 ಮರ ಸಿಕ್ಕಿದೆ, ಚಿಕ್ಕ ಚಿಕ್ಕದು. ದೊಡ್ಡ ಆಲದ ಮರ ಇನ್ನೂ ಸಿಗಬೇಕು. ಆ ಆಲದ ಮರವನ್ನು ತಿಳಿಯಾದ್ಮೇಲೆ ನಾವು ತೆಗಿತೀವಿ. ಏನು ಅಂತ ಬಟ್ ಆದರೂ ಕೂಡ ನಮ್ಮ 3 ಜನ ಡೈವರ್ಸ್ ತುಂಬ ಎಫರ್ಟ್ ಹಾಕಿ ಅವರ ಕೈಯಿಂದ ಅದಕ್ಕಿಂತ ಜಾಸ್ತಿಯಾಗಿ ಮಾಡ್ತಾ ಇದ್ದಾರೆ. ಈಗ ಒಂದು ಕಬ್ಬಿಣಕ್ಕೊಂದು ಈಶ್ವರನ್ನ ಹೇಳಿದರು, ಕಾಣೋದೇ ಇಲ್ಲ ಅಂತ ಸ್ಥಳದಲ್ಲಿ ಹೋಗಿ ಅವರು ಅದನ್ನು ಐಡೆಂಟಿಫೈ ಮಾಡಿ ಬಂದಿದ್ದಾರೆ.
ನಮಸ್ತೆ ಸ್ನೇಹಿತರೆ, ಸಮಯ ಈಗ 3 ಗಂಟೆ ಆಯಿತು. ಬೆಳಿಗ್ಗೆ 9:30 ಗಂಟೆಗೆ ನಾವು ಈ ನೀರಿಗೆ ಇಳಿದಿದ್ದೀವಿ. ಆದರೆ ನಮಗೆ ತುಂಬ ದುಃಖ ಅಂದರೆ ಬೇಸರ ಆಯಿತು ಇಲ್ಲಿ ಬಂದಾಗ. ಯಾಕೆಂದರೆ ಅಲ್ಲಿರುವ ಒಂದು ಆಲದ ಮರ ತೆಗೆಯುವ, ಅಲ್ಲಿರುವ ಕಬ್ಬಿಣ ಏನಿದೆ ಗಾಡಿದು ಅದನ್ನು ತೆಗೆಯುವ, ಇಲ್ಲಿಯ ಸ್ಥಳೀಯರಾದ ಜಗನ್ನಾಥ್ ಮತ್ತೆ ಲೋಕೇಶ್ ಅವರ ಮೃತದೇಹ ಅರ್ಜುನ್ ಅವರದು ಸೇರಿ ತೆಗೆಯುವಂತ ನಾವು ಬಂದಿದ್ದೇವೆ. ಇಲ್ಲಿ ಬಂದಾಗ ನಮಗೆ ತುಂಬಾ ಬೇಸರ ಸಂಗತಿ ಅಂದ್ರೆ ಆ ನೀರು, ಅಲ್ಲಿರುವ ನೀರು ತುಂಬಾ ಕಮ್ಮಿ ಆದ್ರೂ ಸಹ ಕಲುಷಿತ ಅಂದ್ರೆ ಕೆಂಪು ಆಗಿದೆ. ಕೆಳಗಡೆ ಹೋದ್ರೆ ಜೀರೋ ವಿಸಿಬಿಲಿಟಿ ಜೀರೋ ಇದೆ, ಅದು 000 ಇದೆ. ಆ ತರ ಇದೆ, ಫಸ್ಟ್ ಯಾವಾಗ ಇತ್ತು ಅದೇ ತರ ಇದೆ. ನಾವು ಮಾಡುವ ಈ ಕೆಲಸದಲ್ಲಿ ಆದ್ರೂ ಸಹ ನಾವು ನಮ್ಮ ಕೈಯ ಪರ್ಸಜನದಲ್ಲಿ ಹುಡುಕಿದಾಗ 3 ಸ್ಕೂಬಾ ಡೈವರ್ ಹುಡುಕಿದ್ದೇವೆ. 3 ಮರ ಕಟ್ಟಿದ್ದೇವೆ. ಈಗ 1 ಮರ ಮೇಲೆ ಹಾಕಿದ್ದೇವೆ. ಅದಲ್ಲದೆ ಹುಡುಕುವಾಗ ನಮಗೆ 2 ಗಾಡಿಯ ಭಾಗಗಳು, ಬಿಡಿ ಭಾಗಗಳು ಸಿಕ್ಕಿದ್ದೇವೆ. ಅದು ಮೇಲೆ ಹಾಕಿದ ಮೇಲೆ ಒಂದು ದೊಡ್ಡದೊಂದು ಲೆಂತ್ ಸುಮಾರು 10 ಅಡಿಗಿಂತ ದಪ್ಪಾಗಿರುವ ಒಂದು 4-5 ಇಂಚಿನಷ್ಟು ದಪ್ಪ ಒಂದು ಸ್ಕ್ವೇರ್ ಪೈಪ್ ಸಿಕ್ಕಿದೆ. ಅದು ಗಾಡಿಯ ಒಂದು ಭಾಗ ಆಗಿರ್ಬೋದು ಅಂತ ಖಂಡಿತ ಹೇಳಬಹುದು. ಯಾಕೆಂದ್ರೆ ನೀರು ಆಳದಲ್ಲಿ ಯಾವ ಕಲರ್ ಇದೆ ಅಂತ ಗೊತ್ತಾಗಲ್ಲ, ಆದ್ರೆ ಎಳಿಲಿಕ್ಕೆ ಸಹ ಬರುವುದಿಲ್ಲ. ಸುಮಾರು 10 ಅಡಿಗಿಂತ ಮೇಲ್ಪಟ್ಟಿದೆ. ಅದರಿಂದ ಅದು ಅರ್ಜುನದೇ ಗಾಡಿದು ಆಗಿರ್ಬೋದು ಅಂತ ನಮ್ಮ ಒಂದು ಊಹೆ ಇದೆ. ಅದರಿಂದ ಈಗ ನಾವು ಎಳಿಲಿಕ್ಕೆ ಆಗದೆ ಈಗ ಮಧ್ಯಾಹ್ನದ ಮೇಲೆ ಊಟ ಮಾಡಿ ಅದನ್ನು ನಾವು ಸ್ಪೇನ್ನಲ್ಲಿ ಎಳಿತಾ ಇದ್ದೇವೆ. ಹಾಗೆ ಆ ಎಳೆಯುವ ಹೊತ್ತಿಗೆ ಅಲ್ಲಿ ಸ್ಥಳೀಯರಾದ ಜಗನ್ನಾಥ್ ಮತ್ತೆ ಲೋಕೇಶ್ ಅವರ ಮೃತದೇಹ ಸಹ ಒಂದು ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.